ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನ್ಲೂ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಕೃಷ್ಣಂ ಪ್ರಣಯ ಸಖಿ. ಈ ಮೂವಿ ಆನ್ಲೈನ್ ಕತೆಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಮಾತಾಡಬೇಕು ಅಂತಿದ್ದೀನಿ. ಅದೇನಪ್ಪ ಅಂತಂದ್ರೆ, ಈ ಸಿನಿಮಾದು ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲೂ ಕೂಡ ರಿಲೀಸ್ ಮಾಡಿಲ್ಲ. ಬಟ್ ಸಾಂಗ್ಸ್ ನ ರಿಲೀಸ್ ಮಾಡಿ ಒಂದು ಒಳ್ಳೆ ಹಿಟ್ ಆಯ್ತು. ಬಟ್ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದೊಂದ್ರಲ್ಲೇ ಇಟ್ಕೊಂಡು ಇವ್ರು ಪಬ್ಲಿಸಿಟಿ ಮಾಡ್ಕೊಂಡ್ರು. ಇನ್ನು ಈ ಮೂವಿದು ಆನ್ಲೈನ್ ಕತೆಗೆ ಬರೋದಾದ್ರೆ, ಕತೆ ಏನ್ ಹೇಳೋದು, ಒಂದಂತೂ ಹೇಳ್ಬಿಡ್ತೀನಿ. ಲಾಸ್ಟ್ ರಿವ್ಯೂ ಅಲ್ಲಿ ಹೇಳ್ದಂಗೆನೆ ದುನಿಯಾ ವಿಜಯ್ ಅವರು ಒಂದು ಸೆಟ್ ಆಫ್ ಆಡಿಯನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ, ಲಾಂಗ್ ಮಚ್ಚು ರೌಡಿಸಮ್ ಈ ರೀತಿ ಕ್ಯಾರೆಕ್ಟರ್ ಗಳು ಮಾಡಿದ್ರೆ ನನ್ನ ಜನ ಲೈಕ್ ಮಾಡ್ತಾರೆ, ನನ್ನ ಆಡಿಯನ್ಸ್ ಗಳು ಲೈಕ್ ಮಾಡ್ತಾನೆ ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಅಲ್ಲಿ ಇತ್ತು. ಸೊ ಹಾಗೆ ಗಣೇಶ್ ಅವರು ಕೂಡ ಒಂದು ಫ್ಯಾಮಿಲಿ ಆಡಿಯನ್ಸ್ ನ, ಕಾಲೇಜ್ ಹುಡುಗರನ್ನ, ಲವ್ ಸ್ಟೋರಿಗಳು, ಈ ತರ ಒಂದು ಆಡಿಯನ್ಸ್ ಗಳನ್ನ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈ ಮೂವಿ ಟೋಟಲಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಒಂದು ಫ್ಯಾಮಿಲಿ ಲವ್ ಸ್ಟೋರಿ, ಫ್ಯಾಮಿಲಿ 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 ಈ ತರನೇ ಫುಲ್. ಈ ಆಡಿಯನ್ಸ್ ಬರೋರು ಫ್ಯಾಮಿಲಿಯಿಂದ ಬಂದು ನೋಡ್ಬೋದು, ಅವರು ಫ್ಯಾಮಿಲಿ ಕತೆ, ಇಲ್ಲೂ ಫ್ಯಾಮಿಲಿ ಕತೆ. ಇನ್ನು ಈ ಸಿನಿಮಾದು ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ರಂಗಾಯಣ ರಘು ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು, ಸಾಧು ಕೋಕಿಲ್ ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು, ಅದರಲ್ಲಿ ನಾನೇನ್ ಕಮ್ಮಿ ಅನ್ಕೊಂಡು ಗಣೇಶ್ ಅವರು ಕೂಡ ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಸೊ ಇದೆಲ್ಲ ಈ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದು ಸಾಂಗ್ಸ್ ಬಗ್ಗೆ ಒಂದು ಮಾತೇ ಇಲ್ಲ. ಯಾಕಂದ್ರೆ ಈ ಸಾಂಗ್ಸ್ ಗಳು ಯೂಟ್ಯೂಬ್ ಅಲ್ಲಿ ಬಿಟ್ಟು ಆಲ್ರೆಡಿ 15 ಮಿಲಿಯನ್ಸ್ ವ್ಯೂಸ್ ಅಷ್ಟು ಓಡ್ಬಿಟ್ಟಿದೆ. ಇದರಿಂದ ಸ್ವಲ್ಪ ಜನಗಳಿಗೆ ಇನ್ನೂ ಒಂದು ಒಳ್ಳೆ ಪಬ್ಲಿಸಿಟಿ ಆದಂಗಾಯ್ತು. ಸೊ ಅದು ಈ ಸಾಂಗ್ಸ್ ಗಳು ಕೂಡ ಇದರಲ್ಲಿ ಕೊರಿಯೋಗ್ರಾಫ್ ಕೂಡ ತುಂಬಾ ಚೆನ್ನಾಗಿ ಮಾಡವ್ರೆ. ಆಮೇಲೆ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿಚಾರ ಹೇಳಬೇಕು, ಡೈರೆಕ್ಟರ್ ಬಗ್ಗೆ ಅಂತೂ ಖಂಡಿತ ಮಾತಾಡ್ಲೇಬೇಕು. ಯಾಕಂದ್ರೆ ಡೈರೆಕ್ಟರ್ ಬಂದು ಮುಂಚೆ ಮಾಡಿದಂತ ಸಿನಿಮಾ ದಂಡುಪಾಳ್ಯ ಆಗಿರ್ಬೋದು, ಆ ಸಿನಿಮಾಲಿರೋ ಆ ಜೋನರೇ ಬೇರೆ. ಅದು ಆ ಜೋನರ್ ಬಿಟ್ಟು ಈ ಲವ್ ಜೋನರ್ ಬರ್ತಾರೆ ಅಂತಂದ್ರೆ, ಅದನ್ನ ಮಾಡ್ಬೇಕು ಅಂತಂದ್ರೆ ಎಷ್ಟು ಮಟ್ಟಿಗೆ ತಲೆ ಕೆಡಿಸ್ಕೊಂಡು, ಇವಾಗ ಕೆಲವೊಂದು ಡೈರೆಕ್ಟರ್ಗಳು ಇರ್ತಾರೆ, ಅದ್ ಏನು ಒಂದು ಕಂಟೆಂಟ್ ಮಾಡ್ತಾರೆ, ಅದೇ ಕಂಟೆಂಟ್ ಎಲ್ಲಾ ಸಿನಿಮಾದಲ್ಲಿ ಇರುತ್ತೆ, ಅದೇ ರೀತಿಗಳೇ ಕಥೆಗಳು, ಅದೇ ರೀತಿಗಳೇ ರೋಡಿಸಮ್, ಈ ರೀತಿನೇ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಡೈರೆಕ್ಟರ್ ಸ್ವಲ್ಪ ಸ್ಪೆಷಲ್ ಆಗಿ ಮುಂಚೆ ಮಾಡಿದಂತೆ ಸಿನಿಮಾ ಕಂಪೇರ್ ಮಾಡಿದ್ರೆ ಈ ಸಿನಿಮಾಗೂ ಆ ಸಿನಿಮಾಗೂ ಹೋಲ್ಕೆನೇ ಇಲ್ಲ ಅನ್ನೋ ತರ ಮಾಡಿದ್ದಾರೆ. ಸೊ ಅದಲ್ದೇನೆ ಇವರು ಮಾಡಿರೋಂತ ಮೇಕಿಂಗ್ ಇನ್ನೂ ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ. ಎಲ್ಲಿ ನೋಡಿದ್ರು ಜೂನಿಯರ್ ಆರ್ಟಿಸ್ಟ್ಗಳು ಕಲರ್ಫುಲ್ ಆಗಿ. ಸೊ ಅದು ನೋಡೋದಕ್ಕೆ ಕೂಡ ನಮಗೆ ಒಂಥರ ಖುಷಿ ಆಗುತ್ತೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಕತೆ ಚಿತ್ರಕಥೆ ಬಗ್ಗೆ ಏನು ಮಾತಾಡಿಲ್ಲ. ಯಾಕಂದ್ರೆ ಈ ಸಿನಿಮಾ ನಾವು ನೋಡಿದಾಗ ಕೆಲವೊಂದು ಸಿನಿಮಾಗಳು ನೆನಪಾಗುತ್ತೆ. ಅಂದ್ರೆ ರಿಪ್ಲಿಕಾ ಅಂತ ಅನ್ಸುತ್ತೆ ಆ ಸೀನ್ಸ್ಗಳು. ಯಾವ್ದಪ್ಪ ಅಂತಂದ್ರೆ ರನ್ನ ಆಗಿರ್ಬೋದು, ಗಜನಿ ಆಗಿರ್ಬೋದು, ಅಥವಾ ಐಶ್ವರ್ಯ ಆಗಿರ್ಬೋದು. ಸೊ ಈ ಮೂವಿ ಎಲ್ಲ ನಮಗೆ ಮತ್ತೆ ಈ ಸಿನಿಮಾದಲ್ಲಿ ನೋಡಿದಾಗ ನೆನ್ಪು ಮಾಡಿಸುತ್ತೆ. ಹಾಗಾದ್ರೆ ಇನ್ನೇನಾದ್ರು ಈ ಸಿನಿಮಾದಲ್ಲಿ ವರ್ಕೌಟ್ ಆಯ್ತು ಅಂದ್ರೆ, ಖಂಡಿತ ಈ ಸಿನಿಮಾದಲ್ಲಿ ಸೀನ್ ಟು ಸೀನ್ ಕಾಮಿಡಿಗಳಿರೋದ್ರಿಂದ ನಮ್ಗೆ ಅಂತದೇನು ಬೋರ್ ಹೊಡ್ಸೋದಿಲ್ಲ. ಇನ್ನೊಂದು ಈ ಸಿನಿಮಾದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಹೀರೋಯಿನ್ ಆದ ಮಾಲವಿಕಾ ನಾಯರ್ ಅದರ್ ಲ್ಯಾಂಗ್ವೇಜ್ ಇಂದ ಕರ್ಕೊಂಡ್ಬಂದಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಅವ್ರದ್ದು ಲಿಪ್ ಸಿಂಕ್ ಆಗಲ್ಲ. ಅದಲ್ಲದೆ ಇವರು ಕಣ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದಾರೆ. ಸ್ವಲ್ಪ ಇಲ್ಲಿ ಎಮೋಷನ್ಸ್ ಗಳು ಸ್ವಲ್ಪ ಇನ್ನೂ ಚೆನ್ನಾಗಿ ಆಡಪ್ ಆಗ್ತದೆ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತ ನೀವು ನನ್ನ ಕೇಳಿದ್ರೆ, ಫ್ಯಾಮಿಲಿ ಆಡಿಯನ್ಸ್ ಗಳಿಗೆ ಹೋಗಿ ನಗಕ್ಕೆ ಮತ್ತೆ ಒಂದು 2 ಅವರ್ಸ್ ಟೈಮ್ ಪಾಸ್ ಆಗಕ್ಕೆ ಏನು ಮೋಸ ಇಲ್ಲ ಈ ಸಿನಿಮಾ. ಫುಡ್ ಅಡ್ಡ ಈ ಚಾನೆಲ್ ನ ಮತ್ತೆ ರಿಓಪನ್ ಮಾಡಿದ್ವಿ. ಮುಂಚೆ ಸುಮಾರು ಕಡೆ ಹೋಗಿ ಎಲ್ಲ ಕಡೆನೂ ಫುಡ್ ಟೇಸ್ಟ್ ಮಾಡಿ ನಾವು ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೋ. ಬಟ್ ಯಾವುದೋ ಒಂದು ಕೆಲವೊಂದು ಕಾರಣಾಂತರದಿಂದ ಈ ಚಾನೆಲ್ ನ ಸ್ಟಾಪ್ ಮಾಡಿದ್ದೋ. ಮತ್ತೆ ಇವಾಗ ಇದು ರಿಓಪನ್ ಮಾಡಿದೀವಿ. ಸೊ ನಾನು ಕೂಡ ಅವಾಗ ಹೋಗಿ ಎಲ್ಲರೂ ಒಂದು ಕಡೆ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಬಟ್ ಇದ್ರಲ್ಲಿ ಏನ್ ವಿಚಾರ ಅಂತಂದ್ರೆ, ಫುಡ್ ಹೆಂಗಿದೆ ಏನಿದೆ ಇದ್ದಂಗೆ ಹೇಳ್ತೀವಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ಬರ್ತಿರೋಂತ ಚಾನೆಲ್ಗಳಲ್ಲಿ ಫುಡ್ ಬಗ್ಗೆ ಯಾರು ಹೋಗಿದ್ರು ತಿನ್ನಿದ ಕಡೆ ಎಲ್ಲ ಸೂಪರ್ ಆಗೈತೆ ಅಂತಾರೆ. ಇದನ್ನ ಕೇಳಿ 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 ನನಗೆ ಬೇಜಾರಾಗಿ ಸೂಪರ್ ಆಗಿದೆ ಇಲ್ವೋ ಅನ್ನೋದನ್ನ ನಾವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡುವಂತ ಜಾಗಗಳಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಓಪನ್ ಅಪ್ ಆಗಿ ಹೇಳ್ತೀವಿ. ಸೊ ಯಾರಿಗಾದ್ರೂ ಈ ಚಾನೆಲ್ ನ ಫಾಲೋ ಮಾಡಬೇಕು ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ವಿ, ಹೋಗಿ ನೀವು ಮತ್ತೆ ಆ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದೀವಿ.